ಕೋಸ್ಟಲ್ ವುಡ್ ನಲ್ಲಿ ಹಾಗೆ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇರೋ ಚಿತ್ರ. ಆಗಸ್ಟ್ 23ರಂದು ತೆರೆ ಕಂಡ ಗಿರ್ಗಿಟ್ ಇದೀಗ 25ನೇ ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ತುಳುನಾಡು ಹಾಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡ ಗಿರ್ಗಿಟ್ ಆ ಬಳಿಕ ಮುಂಬೈ, ಶಿವಮೊಗ್ಗ, ಭದ್ರಾವತಿ, ಬೆಂಗಳೂರು, ಮೈಸೂರು ಸೇರಿದಂತೆ ರಾಜ್ಯದ ಇತರ ಕಡೆಗಳಲ್ಲಿ ತೆರೆ ಕಂಡು ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಿದೆ. ಚಿತ್ರಕ್ಕೆ ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಅಂದ್ರೆ ತೆರೆ ಕಂಡ ಒಂದೇ ವಾರಕ್ಕೆ 1 ಕೋಟಿ ಕ್ಲಬ್ ಸೇರಿ ಕೋಸ್ಟಲ್ ವುಡ್ ನಲ್ಲಿ ಹೊಸ ದಾಖಲೆ ಸೃಷ್ಟಿಸಿದೆ. ಅಷ್ಟೇ ಅಲ್ಲದೆ ದುಬೈನಲ್ಲಿ 4 ವಾರಗಳ ಪ್ರದರ್ಶನ ಕಾಣ್ತಾ ಇದ್ರೆ ಬೆಂಗಳೂರಿನ 9 ಚಿತ್ರಮಂದಿರಗಳಲ್ಲಿ 2ನೇ ವಾರಗಳ ಭರ್ಜರಿ ಸ್ಕ್ರೀನಿಂಗ್ ಆಗ್ತಾ ಇದೆ. ಇನ್ನು ತುಳುನಾಡಿನ ವಿಚಾರಕ್ಕೆ ಬಂದ್ರೆ ಮಳೆಯಲ್ಲೂ ಛತ್ರಿ ಹಿಡಿದು ಟಿಕೆಟ್ಗೆ ಕ್ಯೂ ನಿಂತ್ಕೋತಾ ಇದ್ದಾರೆ. ಇಂತಹ ಗಿರ್ಗಿಟ್ಗೆ ಇದೀಗ ಬಾಲಿವುಡ್ ಫಿದಾ ಆಗಿದೆ. ಬಾಲಿವುಡ್ ಸ್ಟಾರ್ ಸುನಿಲ್ ಶೆಟ್ಟಿ ಗಿರ್ಗಿಟ್ ಚಿತ್ರವನ್ನು ಮೆಚ್ಚಿಕೊಂಡಿದ್ದು ಚಿತ್ರಕ್ಕೆ ಫಿದಾ ಆಗಿದ್ದಾರೆ. ಅಷ್ಟೇ ಅಲ್ಲದೆ ರೂಪೇಶ್ ಶೆಟ್ಟರ್ ಬಗ್ಗೆಯೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟಕ್ಕೂ ಶೆಟ್ರು ಏನಂದ್ರು ಕೇಳ್ಕೊಂಡ್ ಬರೋಣ. Rupesh, congratulations, Nick, Nina, Idi Girigit, the team. What a stupendous and beautiful job you guys have done. Film running successfully. The Matulunadu, the Middle East, and I think one of the first films Radha Jagodla simultaneously released. Very, very proud, very happy that Tulu cinema is doing so very well. God bless you, God bless the entire team, and lots of love to you, and thank you for helping Tulunad and Tulu cinema grow so much with your talent, direction and acting. God bless. ಕೇಳಿದ್ರಲ್ಲ ಗಿರ್ಗಿಟ್ ಬಗ್ಗೆ ಶೆಟ್ರ ಮಾತು. ತುಳು ಪ್ರೇಕ್ಷಕರಿಗೆ ಹಾಗೆ ಕನ್ನಡಿಗರಿಗೂ ಇಷ್ಟ ಆಗಿರೋ ಕೋಸ್ಟಲ್ ವುಡ್ ನ ಗಿರ್ಗಿಟ್ಗೆ ಬಾಲಿವುಡ್ ಸ್ಟಾರ್ ಗಳೇ ಬೇಷಂತಿದ್ದಾರೆ. ಹೀಗಾಗಿಯೇ ತುಳು ಪ್ರೇಕ್ಷಕ ಮತ್ತೆ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಧಾವಿಸಿ ಗಿರ್ಗಿಟ್ ಚಿತ್ರ ವೀಕ್ಷಿಸ್ತಾ ಇರೋದು. ಇದೀಗ ಬಾಲಿವುಡ್ ಸ್ಟಾರ್ ಗಳ ಸರದಿ. ಸುನಿಲ್ ಶೆಟ್ರೆ ಮೆಚ್ಚಿಕೊಂಡ ಚಿತ್ರವನ್ನು ನೀವು ನೋಡಿಲ್ಲ ಅಂದ್ರೆ ಹೇಗೆ? ಈಗಲೇ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಗಿರ್ಗಿಟ್ ಅನ್ನು ವೀಕ್ಷಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.